Hello everyone, welcome to Sanmargha classes. Let us see question number 4 of chapter Some Natural Phenomena. A natural phenomena that occurs due to the disturbance deep inside the earth crust is. ಹಾಗಿದ್ರೆ earth crust ಅಲ್ಲಿ disturbance ಆಗೋದ್ರಿಂದ ಆಗೋ ನ್ಯಾಚುರಲ್ ಫಿನಾಮಿನನ್ ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಲೈಟ್ನಿಂಗ್. ಲೈಟ್ನಿಂಗ್ ಇಸ್ ದಿಸ್ ಕರೆಕ್ಟ್ ಆನ್ಸರ್? ನೋ. ಲೈಟ್ನಿಂಗ್ ಅಂದ್ರೆ ಮಿಂಚೋದು. ಮಿಂಚೋದು ಹೇಗಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ಡಿಸ್ಚಾರ್ಜ್ ಆಫ್ ಇಲೆಕ್ಟ್ರಿಕ್ ಚಾರ್ಜಸ್ ಅಲ್ವಾ? ಲೈಟ್ನಿಂಗ್ ಅಂದ್ರೆ ಡಿಸ್ಚಾರ್ಜ್ ಆಫ್ ಇಲೆಕ್ಟ್ರಿಕ್ ಚಾರ್ಜಸ್ ಆಗುತ್ತೆ. ಇಲ್ಲಿ ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರೋ ಚಾರ್ಜಸ್ ಮತ್ತೆ ಅರ್ತ್ ಸರ್ಫೇಸ್ ಅಲ್ಲಿ ಸ್ಟೋರ್ ಆಗಿರೋ ಚಾರ್ಜಸ್ ಏನಿದೆ ಅವೆರಡರ ನಡುವೆ ಅಟ್ರಾಕ್ಷನ್ ಆಗಿ ಅಲ್ಲಿ ಚಾರ್ಜು ಡಿಸ್ಚಾರ್ಜ್ ಆಗುತ್ತೆ. ಅದರಿಂದ ಲೈಟ್ನಿಂಗ್ ಆಗುತ್ತೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಸೈಕ್ಲೋನ್ಸ್. ಸೈಕ್ಲೋನ್ಸ್ ಕೇಳಿದೀರಾ? ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಆಕ್ಚುಲಿ ಇದು ಪ್ರೆಷರ್ ಡಿಫರೆನ್ಸ್ ಇಂದ ಆಗುವಂತದ್ದು. ಸಿ ಅಲ್ಲಿ, ಓಷನ್ ಅಲ್ಲಿ ಅಲ್ಲೆಲ್ಲ ಪ್ರೆಷರ್ ಡಿಫರೆನ್ಸ್ ಇಂದ ಆಗುವಂತದ್ದು ಸೈಕ್ಲೋನ್ ಇರುತ್ತೆ. ಇಲ್ಲಿ ಹೇಗೆ ವಿಂಡ್ ಏನಿದೆ ಅದು ಸುತ್ತಾಗ್ತಾ ಬರುವಂತದ್ದು, ಅದನ್ನ ಸೈಕ್ಲೋನ್ ಅಂತ ಕರಿತೀವಿ. ಆಪ್ಷನ್ ಸಿ ಅರ್ತ್ಕ್ವೇಕ್. ಎಸ್, ದಿಸ್ ಈಸ್ ಕರೆಕ್ಟ್. Earthquake is a natural phenomenon that occur due to the disturbance deep inside the earth crust. Earth crust ಅಲ್ಲಿ disturbance ಆಗೋದ್ರಿಂದ ಏನಾಗಿರುತ್ತೆ? earthquake ಆಗಿರುತ್ತೆ. ಆಪ್ಷನ್ ಡಿ ಥಂಡರ್ ಸ್ಟಾರ್ಮ್. ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ಥಂಡರ್ ಸ್ಟಾರ್ಮ್ ಅಂದ್ರೆ ಒಂದು ಸ್ಟ್ರಾಂಗ್ ಗಸ್ಟಿ ವಿಂಡ್ ಅಂತ ಹೇಳಿರ್ತೀವಿ. ಇದು ರೇನಿ ಸೀಸನ್ ಅಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಅಲ್ಲಿ ಮಳೆ, ಲೈಟ್ನಿಂಗ್, ಥಂಡರ್ ಇದನ್ನೆಲ್ಲ ಜೊತೆ ಬಂದಿರ್ತದೆ. ಅದೊಂದು ಕಂಡೀಷನ್ ಏನಿದೆ ಅಟ್ಮಾಸ್ಫಿಯರ್ ಇಂದನ್ನ ಥಂಡರ್ ಸ್ಟಾರ್ಮ್ ಅಂತ ಕರೆದಿರ್ತೀವಿ. ದಿಸ್ ಇಸ್ ಅ ಶಾರ್ಟ್ ಟರ್ಮ್ ಕಂಡೀಷನ್ ಆಫ್ ವೆದರ್ ಅಂತ ಹೇಳ್ತಾರೆ. Therefore the correct option is option C, earthquake. Thank you.